ನೋಡ್ಕೊಳ್ತೀವಿ ನಾವು. ಸಚಿವರೇನಾದ್ರೂ ಮಾಡ್ಕೊಳ್ತಾರ? ಶಿವಲಿಂಗಯ್ಯನ ಸಭ್ಯ ಮುಖ ಆಶಾ ಪರ್ವಿನ್ ಎಂಬವರು ಬಯಲು ಮಾಡಿದ್ದಾರೆ. ಸ್ನೇಹಿತರು, ರಾಜಕಾರಣಿಗಳ ಶಿಫಾರಸಿನವರಿಗೆ ಕೊಠಡಿಗಳು ಫುಲ್ ಯೂಸ್ ಆಗ್ತಾ ಇದೆ. ಜನರಲ್ ವಾರ್ಡ್ ದರದಲ್ಲಿ ನೀಡಿ ಶಿವಲಿಂಗಯ್ಯ ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಬಡವರ ಆಸ್ಪತ್ರೆ ದುಡ್ಡಲ್ಲಿ ತನ್ನ ಕೊಠಡಿಗೆ 1,80,000 ಕಂಪ್ಯೂಟರ್, ಗೀಸರು, ಫ್ರಿಡ್ಜು, ಸೋಫಾ ಸೆಟ್ಟು, ಅಕ್ವೇರಿಯಂನಂತಹ ಐಷಾರಾಮಿ ವಸ್ತುಗಳು. ಇದೇನ್ರಿ ನಿಸ್ವಾರ್ಥ ಇದು? ಇದೇನು ಕಚೇರಿನ? ಇದೇನು ಜನರಿಗಾಗಿ ಬಳಕೆಯಾಗಬೇಕಾಗಿರುವಂತಹ ಕಚೇರಿನ? ಅಥವಾ ಇದು ಐಷಾರಾಮಿ ರೂಮ, ಐಷಾರಾಮಿ ಹೋಟೆಲ್? ಇದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಜನರಲ್ ವಾರ್ಡ್ ದರದಲ್ಲಿ ಇದನ್ನ ಬೇರೆಯವರಿಗೆ ಕೊಡ್ತಾರೆ ಬಳಕೆ ಮಾಡ್ಕೊಳ್ಳೋದಕ್ಕೆ. ಬಡವರ ಆಸ್ಪತ್ರೆಯಲ್ಲಿ ಐಷಾರಾಮಿಯಾಗಿ ಬದುಕ್ತಾ ಇದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಲೂಟಿ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ದರೋಡೆ ಮಾಡ್ತಾ ಇದ್ದಾರೆ, ಜೊತೆಗೆ ಎಷ್ಟರ ಮಟ್ಟಿಗೆ ಇವರು ನಿರ್ಭಯವಾಗಿ ನಿರ್ಭೀತಿಯಿಂದ ಯಾರು ಏನು ಮಾಡ್ಕೊಳ್ಳಲ್ಲ ನಮ್ಮನ್ನ ಅನ್ನುವ ಮಟ್ಟಿಗೆ ಆರಾಮಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಶರಣ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕಿಲ್ವಾ ಇದು? ಸಚಿವರು ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಹಿಡಿತದಲ್ಲೇ ಇಲ್ವಾ? ಅಥವಾ ಇದು ಯಾವುದು ಅವರ ಗಮನಕ್ಕಿಲ್ವಾ? ಅಥವಾ ಗಮನಕ್ಕಿದ್ದೂ ಗೊತ್ತಿಲ್ಲದೆ ರೀತಿ ಇದಾರ? ಇಷ್ಟೆಲ್ಲ ಗುರುತರ ಆರೋಪಗಳಿದ್ರೂ ಕೂಡ ಉದಾಸೀನತೆ ಯಾಕ್ರಿ? ಶಿವಲಿಂಗಯ್ಯ ವಿರುದ್ಧ ತನಿಖೆಗೆ ಅಧಿಕಾರಿಗಳನ್ನೇ ಹಾಕಿದ್ ಯಾರು? ತನಿಖೆ ನಡೆಯುವಾಗಲೂ ಕೂಡ ಶಿವಲಿಂಗಯ್ಯ ಅವರನ್ನ ವರ್ಗಾವಣೆ ಮಾಡಲಿಲ್ಲ. ಯಾಕೆ? ಶಿವಲಿಂಗಯ್ಯ ಅವರನ್ನ ರಕ್ಷಣೆ ಮಾಡ್ತಾ ಇರುವ ಪ್ರಭಾವಿಗಳು ಯಾರು? ಅವರನ್ನ ರಕ್ಷಣೆ ಮಾಡ್ತಾ ಇರುವಂತವ್ರು ಯಾರ್ರೀ? ಇಷ್ಟೆಲ್ಲ ಗುರುತರ ಆರೋಪಗಳಿದ್ರೂ ಕೂಡ ಉದಾಸೀನತೆ ಯಾಕೆ ನಿಮಗೆ? ಅಥವಾ ನೀವೇ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆ ಸಹಜವಾಗಿ ಎದುರಾಗೋದಿಲ್ವೇ? ಜನರಿಗೆ ಯಾವ ರೀತಿಯಾಗಿ ಇದು ಒಂದು ರೀತಿ ಗೋಚರ ಆಗುತ್ತೆ ಅನ್ನುವಂತಹ ಒಂದು ಭಯವಾದ್ರೂ ಬೇಡವಾ? ಜನ ಏನ್ ಅಂದ್ಕೊಳ್ತಾರ್ರಿ? ಜನಸಾಮಾನ್ಯರು ಏನ್ ಅಂದ್ಕೊಳ್ತಾರೆ? ನಾಳೆ ಜನ ಇದೇನು ಬಡವರಿಗಾಗಿ ಇರುವಂತಹ ಆಸ್ಪತ್ರೆನ ಅಥವಾ ಕೆಲವೇ ಕೆಲವು ವ್ಯಕ್ತಿಗಳಿಗಾಗಿ ಇರುವ